ಯಾವುದೇ ಕಬಾಬ್ ಮಸಾಲೆಗಳನ್ನ ಬಳಸ್ಕೊಳ್ದೆ ರುಚಿಕರವಾಗಿ ಗರಿಗರಿಯಾಗಿ ಮನೇಲೆ ಮಾಡುವಂತಹ ಒಂದೊಳ್ಳೆ ಕಬಾಬ್ ರೆಸಿಪಿ ಇದು. ಎಲ್ಲ ಮಸಾಲೆಗಳನ್ನು ಸಹ ಫ್ರೆಶ್ ಆಗಿ ಮನೇಲೆ ಪ್ರಿಪೇರ್ ಮಾಡಿ ಮಾಡೋದ್ರಿಂದ ತುಂಬಾ ರುಚಿಕರವಾಗಿರುತ್ತೆ. ಮಿಕ್ಸರ್ ಜಾರ್ಗೆ ಒಂದು ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ, ಒಂದು ಮೊಟ್ಟೆ, ಸ್ವಲ್ಪ ಮೊಸರು, ಸ್ವಲ್ಪ ನಿಂಬೆ ಹಣ್ಣಿನ ರಸನ ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಬಿ ಕ್ಲೀನ್ ಮಾಡಿರುವಂತಹ ಚಿಕನ್ಗೆ ಹಾಕೊಂಡಿದ್ದೀನಿ. ಇದಕ್ಕೆ 3 ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟು, 3 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರು, ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು, ಒಂದು ಸ್ವಲ್ಪ ಗರಂ ಮಸಾಲೆ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಸೂರಿ ಮೇಥಿ ಇದಿಷ್ಟನ್ನು ಹಾಕಿ ನೀರೇನು ಹಾಕದೆ ಚೆನ್ನಾಗಿ ಇದನ್ನು ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ 1 ಅವರ್ ನೆನೆಯೋದಕ್ಕೆ ಬಿಡಬೇಕು. 1 ಅವರ್ ನೆಂದ ಮೇಲೆ ಕಾದಿರುವಂತಹ ಎಣ್ಣೆಗೆ ಒಂದೊಂದೇ ಕಬಾಬ್ಗಳನ್ನ ಹಾಕ್ಕೊಂಡು 75% ಕಬಾಬ್ ಎಲ್ಲ ಬೆಂದ ಮೇಲೆ ಹಸಿಯಾಗಿರುವಂತಹ ಕರ್ಬೇವಿನ ಸೊಪ್ಪಿನ ಹಾಕಿ ಕಬಾಬ್ ಎಲ್ಲ ಗರ್ಗರಿಯಾಗಿ ಆಗೋವರೆಗೂ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಈ ಥರ ಕರ್ಬೇವು ಸೊಪ್ಪನ್ನ ಹಾಕಿ ಕಬಾಬ್ ಬೇಯಿಸೋದ್ರಿಂದ ತಿನ್ಬೇಕಾದ್ರೆ ಲೈಟಾಗಿ ಕರ್ಬೇವಿನ ಸೊಪ್ಪಿನ ಫ್ಲೇವರ್ಸ್ ಸಿಗುತ್ತೆ. ಅದು ತುಂಬಾ ರುಚಿಕರವಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ.